ಸೊ ಈ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಬಗ್ಗೆ, ಇವರು ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರ, ಸೊ ದಿಸ್ ಪರ್ಸನ್ಸ್ ಇಂಟೆನ್ಷನ್ಸ್ ಏನಾಗಿದೆ ನಿಮ್ಮ ಬಗ್ಗೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 2 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಅಥವಾ ಇದು. ಸೊ ನಿಮಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆ, ಯೋಚನೆ ಇದೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಸರಿನಾ ಅಂತ ತಿಳ್ಕೊಳ್ಳೋದಕ್ಕೆ ನೀವಿಲ್ಲಿ 2 ಕಾರ್ಡ್ ಪೈಲ್ ಇಟ್ಟಿದ್ದೀನಿ. 2ರಲ್ಲಿ ಒಂದನ್ನು ಇಟ್ಕೊಳ್ಳಿ ಮನಸ್ಸಿನಲ್ಲಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಈ ಒಂದು ಕಾರ್ಡ್ ಪೈಲ್ನ ಶಫಲ್ ಮಾಡಿ ಹೇಳ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಇವ್ರು ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರಿದ್ದಾರಾ, ಇಸ್ ದಿಸ್ ಪರ್ಸನ್ ಸೇಫ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ನೋಡೋಣ ಏನು ಬರುತ್ತೆ ಅಂತ. ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ ನೀವು ಇವ್ರನ್ನ ಮೀಟ್ ಮಾಡಿದಾಗ ನಿಮಗೆ ಖುಷಿ ಆಯಿತು, ನಿಮಗೆ ಒಳ್ಳೆಯ ಫೀಲ್ ಗುಡ್ ಫ್ಯಾಕ್ಟರ್ನ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಹಾಗೂ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಿಧಾನವಾಗಿ ಈ ರಿಲೇಷನ್ಶಿಪ್ ಗ್ರೋತ್ನ ಕೂಡ ಪಡ್ಕೊಂಡಿದೆ. 3 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ ಹಾಗೂ ಸೀರಿಯಸ್ನೆಸ್ ನೋಡ್ತಾ ಇದ್ದೀನಿ. ಇವ್ರ ಉದ್ದೇಶ ನಿಮ್ಮ ಜೊತೆ ಖುಷಿಯಾಗಿರಬೇಕು ಹಾಗೂ ನಿಮ್ಮ ಲೈಫ್ನಲ್ಲಿ ಅವರೊಂದು ಭಾಗವಾಗಿ ಇರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಯಾವುದೇ ರೀತಿಯಾದ ಸೆಲ್ಫಿಶ್ನೆಸ್ನ ನಾನು ಪಿಕ್ ಮಾಡ್ತಾ ಇಲ್ಲ. ಅವರು ನಿಮ್ಮ ಲೈಫ್ನ ಹಾಳು ಮಾಡೋದಾಗಿರ್ಬೋದು, ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಾರಾ, ಈ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಹಾಗೇನೂ ಇಲ್ಲ ಅಂತ ಬರ್ತಾ ಇದೆ. ಇವರು ನಿಮ್ಮಿಂದ ಏನು ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಆ ಥರ ಎನಿಥಿಂಗ್ ರಾಂಗ್ ಅಂತ ಕೇಳಿದ್ರೆ ನಥಿಂಗ್ ರಾಂಗ್. ಓಕೆ, ಇಟ್ ಈಸ್ ಆಲ್ ಫೈನ್. ಇವ್ರನ್ನ ನೀವು ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ಬೋದು, ನಂಬಿಕೆಗೆ ಅರ್ಹರಿದ್ದಾರೆ ಅಂತ ಬರ್ತಾ ಇದೆ. ಸೊ ಇಟ್ ಈಸ್ ಆಲ್ ಗೋಯಿಂಗ್ ಆನ್ ವೆಲ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಇವ್ರು ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ನಾನೇನು ನೋಡ್ತಾ ಇದ್ದೀನಿ, 9 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ. ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ. ಈ 3 ಕಾರ್ಡ್ಸ್ ಇದೆಯಲ್ಲ, ಅದ್ಭುತವಾಗಿರುವಂಥ ಕಾರ್ಡ್ಸ್ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಜಸ್ಟಿಸ್ ಬಂದಿರೋದ್ರಿಂದ ಬ್ಯಾಲೆನ್ಸ್ ಇದೆ ಹಾಗೂ ಯಾವುದೇ ರೀತಿಯಾದ ಒಂದು ಕೆಡುಕು ನೆಗೆಟಿವಿಟಿ ನೋಡ್ತಾ ಇಲ್ಲ ನಾನು. ನೀವು ಒಂದು ಬೋರಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಿ, ಎನಿಥಿಂಗ್, ಅವ್ರು ಅವೈಲೇಬಲ್ ಇದ್ದಾರೆ. ನಿಮ್ಗೆ ಅವ್ರು ಬೇಕು ಅಂದಾಗ ಈ ವ್ಯಕ್ತಿ ಅವೈಲೇಬಲ್ ಇದ್ದಾರೆ ಹಾಗೂ ನಿಮ್ಮ ಲೈಫ್ನ ಫ್ರೂಟ್ಫುಲ್ ಕೂಡ ಮಾಡ್ತಾರೆ. ನಿಮಗೆ ಇವರಿಂದ ಲಾಭ ಇದೆ ಅಂತಲೂ ತೋರಿಸ್ತಾ ಇದೆ ಹಾಗೂ ಅವ್ರ ಲೈಫು ಚೆನ್ನಾಗೇ ಇರುತ್ತೆ. ನೀವು ಅವ್ರ ಲೈಫ್ನಲ್ಲಿ ಇರೋದಕ್ಕೆ ಅವ್ರ ಲೈಫು ಚೆನ್ನಾಗಿರುತ್ತೆ ಅಂತ ಬರ್ತಾ ಇದೆ. ಸೊ ಇದು ಯಾವ ರೀತಿಯಾದ ಕನೆಕ್ಷನ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಆದರೆ ಅವರ ಇಂಟೆನ್ಷನ್ ನಿಮ್ಮ ಜೊತೆ ಚೆನ್ನಾಗಿರಬೇಕು, ಲೈಫ್ನ ಲೀಡ್ ಮಾಡಬೇಕು ಹಾಗೂ ಸ್ಟೆಬಿಲಿಟಿನ ಪಡಿಬೇಕು ಲೈಫ್ನಲ್ಲಿ. ಇಬ್ಬರೂ ಕೂಡ ಇಟರ್ನಲ್ ಆಗಿ ಒಂದು ರಿಲೇಷನ್ಶಿಪ್ನ ಬೆಳೆಸಬೇಕು ಅಂದರೆ ಸಾಯೋವರೆಗೂ ಒಂದು ಒಳ್ಳೆಯ ಕನೆಕ್ಷನ್ನಲ್ಲಿ ಇರಬೇಕು, ಬಾಂಡಿಂಗ್ನಲ್ಲಿ ಇರಬೇಕು. ಟ್ರಸ್ಟ್ ಇದೆ, ಅವ್ರಿಗೂ ನಿಮ್ಮ ಮೇಲೆ ಟ್ರಸ್ಟ್ ಇದೆ, ನಿಮಗೂ ಅವ್ರ ಮೇಲೆ ಟ್ರಸ್ಟ್ ಇದೆ. ಸೊ ಇಟ್ ಈಸ್ ಆಲ್ ಸೇಫ್. ನೀವೇನೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನೀವು ಈ ವ್ಯಕ್ತಿಯನ್ನು ನಂಬಿ ಮುಂದೆ ಹೋಗ್ಬೋದು. ನಾನು ಯಾವುದೇ ರೀತಿಯಾಗೂ ನೀವು ಒಂದು ನೆಗೆಟಿವಿಟಿ ತರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ರಿಕ್ವೈರ್ಡ್. ಯಾಕಂದರೆ ಆ ಥರದ್ದು ಏನೂ ಬರ್ತಾ ಇಲ್ಲ. ಸೊ ನೀವು ಕಾಮಾಗಿರಿ. ಏಕೆಂದರೆ ಇವರು ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ನಿಮಗೆ ಹೊರಗಡೆ ಇನ್ನೊಂದು ಥರ ತೋರಿಸುವಂಥದ್ದು, ಆ ಥರದ್ದು ಯಾವುದೇ ರೀತಿಯಾದ ಸ್ವಾರ್ಥ ಮನೋಭಾವನೆ ಇಲ್ಲದೇ ಬಂದಿದ್ದಾರೆ ನಿಮ್ಮ ಹತ್ರ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.